HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಬೆಂಗಳೂರು ಹಾಲು ಡೈರಿಯ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ದೊಡ್ಡಹುಲ್ಲೂರು ಸಿ ಮಂಜುನಾಥ್ ರವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ತಟ್ಟೆ, ಗ್ಲಾಸ್ ವಿತರಣೆ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದ್ದು, ನೂರಾರು ಜನ ಅಭಿಮಾನಿಗಳು ಸಿ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಹೌದು, ಹೊಸಕೋಟೆ ತಾಲೂಕಿನ ದೊಡ್ಡಹುಲ್ಲೂರು ಸಿ ಮಂಜುನಾಥ್ ಎಂದರೆ ಇಡೀ ರಾಜ್ಯದಲ್ಲೇ ಹೆಸರು ಪಡೆದ ಗಣ್ಯ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಅಂತಹ ವ್ಯಕ್ತಿಗೆ ಇಂದು ಹುಟ್ಟು ಹಬ್ಬದ ಸಂಭ್ರಮ. ಹೌದು, ಸಿ ಮಂಜುನಾಥ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ದಾಸರಹಳ್ಳಿ, ಸೊಣ್ಣದೇನಹಳ್ಳಿ ಹಾಗೂ ದೊಡ್ಡಹುಲ್ಲೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ತಟ್ಟೆ, ಗ್ಲಾಸು ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಬಳಿಕ ಹೊಸಕೋಟೆ ಹಾಲು ಡೈರಿಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ ವಿತರಣೆ ಹಾಗೂ ವಿಮೆ ಇಲ್ಲದವರಿಗೆ ಮೆಡಿಕಲ್ ಚೆಕ್ಅಪ್, ಹಣದ ಚೆಕ್ಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ಗಳನ್ನು ವಿತರಣೆ ಮಾಡಿ ಮಾತನಾಡಿದ ಸಿ ಮಂಜುನಾಥ್ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಅಭಿಮಾನಿಗಳು ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ತಟ್ಟೆ, ಲೋಟಗಳನ್ನು ವಿತರಣೆ ಮಾಡಿದ್ದಾರೆ. ನಾನು ಸಹ ನಮ್ಮ ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ಗಳು, ಮೆಡಿಕಲ್ ಚೆಕ್ಅಪ್, ಹಣದ ಚೆಕ್ಗಳನ್ನು ವಿತರಣೆ ಮಾಡಿದ್ದೇನೆ ಹಾಗೂ ಕಳೆದ ವರ್ಷ 3,000 ಕ್ಯಾನುಗಳನ್ನು ನೀಡಿದ್ದೆ. ಇನ್ನು 3,000 ಕ್ಯಾನುಗಳನ್ನು ನೀಡಬೇಕಾಗಿತ್ತು. ಚುನಾವಣೆ ಬಂದ ಹಿನ್ನೆಲೆ ಕೊಡಲಿಕ್ಕೆ ಆಗಲಿಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಎಂದರು. ವರ್ಷದ ಶುಭಾಶಯಗಳನ್ನು ಕೋರ್ತಾ ಮಕರ ಸಂಕ್ರಾಂತಿ ಶುಭಾಶಯ ಕೋರ್ತಾ ನಿಮ್ಗೆ ದೇವರ ಆರೋಗ್ಯ, ಭಾಗ್ಯ, ಸುಖ ಶಾಂತಿ ಕೊಡಲಿ. ನಿಮ್ಮ ಕುಟುಂಬದವ್ರಿಗೆ ಎಲ್ಲ ಡೇರಿಗಳಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಹಾಲನ್ನ ಶೇಖರಣೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಾಗಿ ಶೇಖರಣೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ನನ್ನ ಬೆಂಗಳೂರು ಹಾಲು ಒಕ್ಕೂಟ ಮತ್ತು ನಮ್ಮ ಬಮೂಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಕಾರ್ಯಕ್ರಮ, ಅದ್ರ ಜೊತೆಲಿ ಅನೇಕ ಜನ ಮೆಡಿಕಲ್ ಕ್ಲೇಮ್, ಅವರು ಇನ್ಶೂರೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರಿಗೆ 50,000 ಇರ್ಬೋದು, 70,000 ಇರ್ಬೋದು, 10,000 ಇರ್ಬೋದು, 15,000 ಇರ್ಬೋದು, ಅವರ ಒಂದು ಬಿಲ್ ಏನಿದೆ ಆ ಬಿಲ್ ಅನ್ವಯಿಸಿ ಕೊಟ್ಟಿರ್ತಕ್ಕಂಥ ಚೆಕ್ ವಿತರಣೆ ಕಾರ್ಯಕ್ರಮ ಇವತ್ತಿನ ಈ ಒಂದು ಸಮಾರಂಭಕ್ಕೆ ನಿಮ್ಮ ನೆಚ್ಚಿನ ನಾಯಕರು, ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷಂತ ಸನ್ಮಾನ್ಯ ರಾಜ್ಕುಮಾರ್ ಅವರೇ ಹಾಗೂ ಈ ಒಂದು ಇಲ್ಲಿಗೆ ನನ್ನ ಬೆಂಗಳೂರು ಹಾಲು ಒಕ್ಕೂಟದ ಜನರಲ್ ಮ್ಯಾನೇಜರ್ ಆದಂತ ಸನ್ಮಾನ್ಯ ಶ್ರೀಧರ್ ಅವರೇ ಹಾಗೂ ಮ್ಯಾನೇಜರ್ಗಳಾದಂತ ಶಿವರಾಮ್ ಅವರೇ ಹಾಗೂ ಅಮೃತಸ್ತಿಂದ ಕ್ಯಾನ್ ವಿತರಣೆಯನ್ನು ಕೊಟ್ಟಿದ್ದೀವಿ. ಇನ್ನು ಅನೇಕ ಸುಮಾರು 3,000 ಜೊತೆ ಕ್ಯಾನ್ ಅನ್ನ ಕೊಟ್ಟಿದ್ದೀರಿ. ಇನ್ನೂ 3,000 ಕ್ಯಾನ್ ಕೊಡಬೇಕು. ಆದ್ರೆ ಮೊನ್ನೆ ಚುನಾವಣೆ ನಮ್ದು ಏಪ್ರಿಲ್ ಮುಗ್ದಿದೆ. ಆ ಚುನಾವಣೆ ಬರೋದ್ರಿಂದ ತಾರಾಗಿ ಇವಾಗ ನಾವು ರೇಸ್ ಮಾರ್ಕ್ಸ್ ಇದ್ದಂಗೆ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಕ್ಯಾನ್ ವಿತರಣೆ ಮಾಡೋದಕ್ಕೆ ಯಾವಾಗ ಎಲೆಕ್ಷನ್ ಚುನಾವಣೆ ಘೋಷಣೆ ಆಗ್ತದೆ, ನಿಮ್ಮಿಂದ ನಾವು ಚೆಕ್ ತಗೊಳ್ಳೋದು, ನಮ್ಮ ದುಡ್ಡಿಲ್ಲಿ ಈಗ ಒಕ್ಕೂಟದಲ್ಲಿ ಬಿಡುಗಡೆ ಮಾಡದೇ ಇದ್ರೆ ನೀವು ಎಲ್ಲಿ ನನ್ನ ಅಪಾರ್ಟ್ಮೆಂಟ್ ಮಂದಿ ಚೆಕ್ ತಗೊಂಡು ತಿಂದಾಕ್ತ ಮಾಡ್ತಾರಂತ ಬೈಕ್ ನಾವು ನಿಮ್ಮಿಂದ ಚೆಕ್ ಪಡೀಲಿಲ್ಲ. ಯಾಕಂದ್ರೆ ಚೆಕ್ ನಾವು ದುಡ್ಡು ಕೊಡ್ತೀವಿ, ನೀವು ಫಸ್ಟ್ ನೀವು ಕೊಡ್ಬೇಕು. ಯಾರಿಗೆ? ಆ ಕೈಗಾರಿಕೆಗೆ ನಾವು ಕೊಡ್ಬೇಕು. ಕ್ಯಾನ್ ತಯಾರು ಮಾಡೋ ಮಾಲೀಕರಿಗೆ ಅವ್ರು ಕೊಟ್ಟಾದ್ಮೇಲೆ ನಿಮ್ಗೆ ನಾವು ನಮ್ಮ ಹಣ ಒಕ್ಕೂಟದಿಂದ ಕಳಿಸ್ಕೊಡ್ತಕ್ಕಂಥ ಪದ್ಧತಿ ಕಾನೂನಲ್ಲಿ ಇರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಯಾವ ಟೈಮು ಯಾವ ಗಳಿಗೆ ಆಗ್ತದೆ ಅಂತ ಬೈಕ್ ನಾವು
ಇನ್ನು ಉಳಿಕೆ 3,000 ಕ್ಯಾನ್ಗಳನ್ನ ಕೊಡೋಕೆ ಆಗ್ಲಿಲ್ಲ. ಅವರಲ್ಲಿ ನಾನು ಕ್ಷಮೆ ಕೇಳ್ತೇನೆ. ರಾಜಕೀಯ ಉದ್ದೇಶ ಇಲ್ಲ. ಹಾಗೆ ಇವತ್ತು ನನ್ನ ಬೆಂಗಳೂರು ಹಾಲೂರ್ಪುರದಲ್ಲಿ ತುಂಬಾ ವರ್ಷಗಳಿಂದ ತಾವುಗಳೆಲ್ಲ ಇರ್ತಕ್ಕಂಥ ಉತ್ಪಾದಕರು ಇರ್ಬೋದು, ಅಧ್ಯಕ್ಷರು ಕಾರ್ಯದರ್ಶಿಗಳು ಇರ್ಬೋದು, ಎಲ್ಲರೂ ಅಷ್ಟೇ ತಾವುಗಳೆಲ್ಲ ನಮ್ಮ ಮೇಲೆ ಒಂದು ನಂಬಿಕೆ ಇದೆ. ಚೈನ್ ಲಿಂಕ್ ಇದ್ದಾಗೆ ನಮ್ಮ ತಾಯಂದ್ರಲ್ಲಿ ಬೆಳಿಗ್ಗೆ ಹಾಲು ಕರೆದು ಅದಕ್ಕೆ ಬೂಸ ಇಟ್ಟು ಹಾಲು ಕರೆದು ಅಲ್ಲಿಂದ ಹಾಲು ತಗೊಂಡು ಡೈರಿ ಹಾಕಿದ್ರೆ ಅಲ್ಲಿ ಇರ್ತಕ್ಕಂಥ ಟೆಸ್ಟರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಅವರ ಆಡಳಿತ ಮಂಡಳಿಗಳು ಅಲ್ಲಿಂದ ಲಾರಿ ಕಳಿಸಿ ಲಾರಿ ಮಾಲೀಕರು ಇರ್ಬೋದು, ಡ್ರೈವರ್ಗಳು ಇರ್ಬೋದು, ಅಲ್ಲಿಂದ ಬೆಂಗಳೂರಿಗೆ ಬಂದು ಇಲ್ಲ ಹೊಸಕೋಟೆ ಡೈರಿಗೆ ಬಂದು ಆ ಡೈರಿಯಲ್ಲಿ ಕ್ಯಾನ್ ಹಾಲನ್ನು ತೆಗೆದುಕೊಂಡು ಅದನ್ನ ಚಿಲ್ಲು ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟಕ್ಕೆ ಹೋಗಿ ಮಾರಾಟದಲ್ಲಿ ಏಜೆಂಟ್ ಮಾರಿ ಗ್ರಾಹಕರ ಹಾಲನ್ನು ಕೊಂಡು ಮಾಡಿ ಇವತ್ತು ನಮ್ಮ ಬೆಂಗಳೂರು ಹಾಲು ಕೂಡ ಇವತ್ತು ನಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಯಾವುದೇ ರೀತಿಯಲ್ಲಿ ಸಾಲ ಸೋಲ ಮಾಡ್ತಾನೆ ಸುಮಾರು 1,000 ಕೋಟಿ ರೂಪಾಯಿಗಳನ್ನ ಇವತ್ತು ಕಾನ್ಪುರದಲ್ಲಿ ನೀವು ಅನೇಕ ಜನ ಬಂದಿದ್ದೀವಿ. ಹೋದ ವರ್ಷದಲ್ಲಿ ನಾವು ಜನರಲ್ ಬಡಿ ಅಲ್ಲೇ ಮಾಡಿದ್ರೆ ನೋಡ್ಲಿ ಅಂತೇಳಿ ಆ ಜನರಲ್ ಬಡಿ ಬಂದಾಗ ಅನೇಕ ಜನ ನೋಡಿದ್ವಿ. ಇವತ್ತು ಅಮೂಲ್ಯಲ್ಲಿ ಕೊಡೋದಿಲ್ಲ, ಆನಂದಲ್ಲಿ ಕೊಡೋದು ಆ ತರ ನಮ್ ಡೈರಿ ಇಲ್ಲ. ಅಷ್ಟು ಅಲ್ಲಿ ಗಾರ್ಡನ್ ಇರ್ಬೋದು, ರೋಡ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಅಲ್ಲಿನ ಒಂದು ಕ್ಲೀನ್ನೆಸ್ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಇವಾಗ ಅನೇಕ ಜನ ಸೊಸೈಟಿಯಿಂದ ಹೋಗ್ತಾ ಇದ್ದಾರೆ ನೋಡೋದಕ್ಕೆ. ಹೋಗಿ ಅಲ್ಲಿ ಊಟದ ವ್ಯವಸ್ಥೆ ನಿಮ್ಗೆ ಸ್ವೀಟು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಕೊಟ್ಟು ಕಳಿಸ್ಕೊಡ್ತಾರೆ. ಆ ತರ ಇವತ್ತು ಅಲ್ಲಿ ಕಾನ್ಪುರದಲ್ಲಿ ನಾವು 1,000 ಕೋಟಿ ಸಾಲ ಮಾಡಿ ಸರ್ಕಾರದಿಂದ ಯಾವ್ದಾಗಲಿ ಏನು ನಾವು ಅವರಿಂದ ಹಣವನ್ನು ಪಡೆದೆ ಇವತ್ತಲ್ಲಿ ಕಾನ್ಪುರದಲ್ಲಿ ಡೈರಿ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ನೂರಾರು ಅಭಿಮಾನಿಗಳು ಹಾಗೂ ಹಾಲು ಡೈರಿಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸಿ ಮಂಜುನಾಥ್ ಅವರ ಮುಖಾಂತರ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಶಿವಾಜಿ ನಾಯಕ್ ಸರ್ ಚೆನ್ನಾಗಿ ಹೇಳ್ತಾರೆ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.